ನಾಪತ್ತೆಯಾಗಿದ್ದಂತಹ ಬೆಳ್ಳಿ ಮೂರ್ತಿಯೇನೋ ಪತ್ತೆಯಾಗಿದೆ. ಬಟ್ ಮೂರ್ತಿ ನಾಪತ್ತೆ ಕೇಸ್ನಿಂದ ಶ್ರೀಗಳ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆ. ಯಾರ್ಯಾರು ಶ್ರೀಗಳು? ಒಂದು, ಮಠದ ಕಮಿಟಿಯಲ್ಲಿರುವಂತಹ ನೂತನ ಸದಸ್ಯರಾಗಿ ನೇಮಕರಾಗಿರುವಂತಹ ಈಗಷ್ಟೇ ಮಾತನಾಡಿದಂತಹ ಬಸವಕುಮಾರ ಶ್ರೀಗಳು, ಮತ್ತೊಬ್ರು ಬಸವಪ್ರಭು ಶ್ರೀಗಳು. ಈ ಹಿಂದೆ ಶಿವಕುಮಾರ ಶ್ರೀಗಳು ಮಠದ ಉಸ್ತುವಾರಿಯನ್ನ ನೋಡ್ಕೊಳ್ಳೋಕೆ ನೇಮಕ ಮಾಡಿದ್ರಲ್ಲ, ಅದೇ ಬಸವಪ್ರಭು ಶ್ರೀಗಳ ಮಧ್ಯೆ ಸದ್ಯ ಕೋಲ್ಡ್ ವಾರ್ ನಡೀತಾ ಇದೆ ಎನ್ನುವಂತ ಮಾಹಿತಿ. ಬಸವಪ್ರಭು ಶ್ರೀ ಹೇಳಿಕೆಗೆ ಬಸವಕುಮಾರ ಶ್ರೀಗಳು ಟಾಂಗನ್ನ ಕೊಟ್ಟಿದ್ದಾರೆ. ಮಠದ ಜವಾಬ್ದಾರಿ ನಮಗೂ ಇದೆ ಅಂತ ಹೇಳಿ ಬಸವಪ್ರಭು ಶ್ರೀಗಳು ಹೇಳಿದರು. ನಾವೇ ದೂರು ಕೊಟ್ಟಿದ್ದು ಅಂತ ಹೇಳಿ ಬಸವಕುಮಾರ ಶ್ರೀಗಳು ಟಾಂಗನ್ನ ಕೊಟ್ಟಿದ್ದಾರೆ. ಮತ್ತೆ ಇದರಿಂದ ಯಾರು ಅದಾರೆ ಅದೆಲ್ಲ ಪೊಲೀಸ್ ತನಿಖೆಯಿಂದನೇ ಗೊತ್ತಾಗಬೇಕಂತ ನಾನು ಪೊಲೀಸರಲ್ಲಿ ಮನವಿ ಮಾಡ್ತೇನೆ. ಈಗ ಈ ರೀತಿ ಬೆಲೆ ಬಾಳುವ ವಸ್ತುಗಳು ಮಠಕ್ಕೆ ಸಂಬಂಧಪಟ್ಟವು. ಈಗ ಸದ್ಯಕ್ಕೆ ಒಂದು ಕಡೆ ಆಡಳಿತ ಮಂಡಳಿ ಇದೆ, ಒಂದು ಕಡೆ ಉಸ್ತುವಾರಿ ಪ್ರಭುಗಳಾಗ್ತಾ ಇದ್ದೀರಿ. ಈ ಮಧ್ಯೆ ಯಾರ ಜವಾಬ್ದಾರಿಗೆ ಇರುತ್ತೆ ಅಂತ ಈ ರೀತಿ ಬೆಲೆ ಬಾಳುವ ವಸ್ತುಗಳು? ಅಲ್ಲ, ಇದು ಆಡಳಿತ ಮಂಡಳಿ ಮತ್ತು ಈಗ ನಮಗೂ ಜವಾಬ್ದಾರಿನೇ ಇದೆ, ಅವ್ರಿಗೂ ಜವಾಬ್ದಾರಿನೇ ಇದೆ. ಎಲ್ಲರಿಗೂ ಇದು ಯಾರು ಮಾಡಿದಾರ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಬಸವಕುಮಾರ ಸ್ವಾಮೀಜಿಯವರಾಗಲಿ ಅಥವಾ ನಮ್ಮ ಕಳಸ ಸರ್ ಆಗಲಿ ನನಗಾಗಲಿ ಯಾರಿಗೂ ಗೊತ್ತಿಲ್ಲ. ಇದು ಭಾಳ ಬುದ್ಧಿವಂತರೇ ಮಾಡಿದಾರ ಅಂತ ಅಷ್ಟೇ ಗೊತ್ತು. ಆದರೆ ಯಾರು ಮಾಡಿದಾರ ಅನ್ನೋದು ಪೊಲೀಸರ ತನಿಖೆಯಿಂದನೇ ಗೊತ್ತಾಗುತ್ತೆ. ನಾನು ಯಾರ ಮೇಲೇನೂ ಅನುಮಾನ ವ್ಯಕ್ತಪಡಿಸಕ್ಕೆ ಹೋಗಲ್ಲ. ಸೂಕ್ತ ತನಿಖೆ ರೀತಿಯಿಂದನೇ ಗೊತ್ತಾಗಬೇಕಂತ ಕೇಳ್ಕೊತೇನೆ. ಇಲ್ಲ, ಸಂಪೂರ್ಣವಾಗಿ ಆಡಳಿತ ಮಂಡಳಿ ಏನು ಇದೆಯೋ ಅದ್ರ ಜವಾಬ್ದಾರಿನೇ ಇದೆ. ಅದನ್ನು ಆ ಜವಾಬ್ದಾರಿ ಇರೋದಕ್ಕೆ ತಕ್ಷಣ ಗೊತ್ತಾದ ತಕ್ಷಣವೇ ನಾವು ಪೊಲೀಸ್ ತನಿಖೆಗೆ ಒಳಪಡಿಸಿದ್ದು. ಇದನ್ನು ಅಧ್ಯಕ್ಷರು ಕೂಡ ಸ್ಪಷ್ಟವಾಗಿ ಹೌದು, ಸ್ವಲ್ಪ ನಾವು ಇನ್ನೂ ಎಚ್ಚರದಿಂದ ಕೆಲಸ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ರು. ಇವರೆಲ್ಲರೂ ಯಾರು ಈ ರೀತಿ ಮಾಡಿದಾರೋ ತೋರಿಸ್ಕೊಟ್ರು. ಎಲ್ಲರನ್ನೂ ಒಂದೊಂದು ಸಲ ಆಡಳಿತ ವ್ಯವಸ್ಥೆಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಏನಾದರೂ ತಪ್ಪುಗಳಾಗಿರ್ತವೆ ಅಥವಾ ಸ್ವಲ್ಪ ಮೈಮರು ಆದಾಗ ಇವೆಲ್ಲ ಸಂಭವಿಸ್ತವೆ. ಅದಕ್ಕೆ ಒಂದು ಕ್ರಮ ಆಲಯ ಅಧ್ಯಕ್ಷರು ತಕ್ಷಣವೇ ಕ್ರಮ ತೆಗೆದುಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.